ಮುಂದೆ ಡಿಪ್ ಆಗೋದು ಅಂತಾರಲ್ಲ, ಆ ಥರ ಪ್ರಾಬ್ಲಮ್ಸ್ ಕೂಡ ಇಲ್ಲ. ವೈಬ್ರೇಷನ್ಸ್ ಒಳಗಡೆ ಏನು ಫೀಲ್ ಆಗೋದಿಲ್ಲ. ಕ್ಯಾಬಿನ್ ಒಳಗಡೆ ಹೀಟ್ ಆಗೋದು ಒಂದು ಸ್ವಲ್ಪ ಗೊತ್ತಾಗುತ್ತೆ. ಇದರಲ್ಲಿ ಯು ವಿ ಸನ್ಬ್ಲೈಂಡ್ ಏನಿಲ್ಲ. ಇದರಲ್ಲಿ ಕಂಫರ್ಟ್ ತುಂಬ ಚೆನ್ನಾಗಿದೆ. ಹೆವಿ ಟರ್ನ್ ತೊಗೊಂಡ್ರು ಕರೆಕ್ಟಾಗಿ ಹೋಲ್ಡ್ ಮಾಡುತ್ತೆ. ಕಾರ್ನರಿಂಗ್ ಮಾತಾಡೋದಾದರೆ ಇಟ್ ಈಸ್ ಸಿಂಪ್ಲಿ ಅಮೇಝಿಂಗ್. ತುಂಬ ಚೆನ್ನಾಗಿ ಕಂಪೋಸ್ಡ್ ಆಗಿ ಸ್ಟೇಬಲ್ ಆಗಿ ಕಾನ್ಫಿಡೆನ್ಸಲ್ಲಿ ಹೋಗ್ಬೋದು. ಸಸ್ಪೆನ್ಷನ್ ಟ್ಯೂನಿಂಗ್ ತುಂಬ ಚೆನ್ನಾಗಿದೆ. ಪವರ್ ಡೆಲಿವರಿ ಸಿಗತ್ತೆ. +6 ಅರೌಂಡ್ ಇದ್ದರೆ ಸ್ವಲ್ಪ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಕಡಿಮೆ ಅಂತ ಫೀಲ್ ಆಗ್ಬೋದು. ಪ್ಯಾಕೇಜ್ ಬೇಕಂತ ಯಾಕೆ ಅಂದರೆ ಈಗ ಪ್ರೈಸ್ ಹೈಕ್ ಆದರೆ ಅಥವಾ ಕ್ವಾಲಿಟಿ ಮತ್ತು ಅವೈಲೇಬಿಲಿಟಿ ಮತ್ತು ಕೆಲಸ ಕೂಡ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸಿಚುವೇಷನನ್ನು ಅವಾಯ್ಡ್ ಮಾಡೋ ಎಬಿಲಿಟಿ. ಆ್ಯಕ್ಟಿವ್ ಸೇಫ್ಟಿ ಈಸ್ ವೆರಿ ಗುಡ್. ಪ್ಯಾಸಿವ್ ಸೇಫ್ಟಿ ನಿಮಗೆ ಅಬ್ಸಲ್ಯೂಟ್ಲಿ ವೆರಿ ಗುಡ್. ಫೀಚರ್ ಲಿಸ್ಟ್ ತುಂಬ ಚೆನ್ನಾಗಿದೆ. ಬಟ್ ಸನ್ರೂಫ್ ಇಲ್ಲಾಗಿದ್ದ ಒಂದು ವೇರಿಯಂಟ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಓವರ್ ಆಲ್ 8/10 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾವು ಸ್ಕೋಡಾ ಕೈಲ್ಯಾಕ್ ಈ ಗಾಡಿದು ಓನರ್ಶಿಪ್ ರಿವ್ಯೂನ ನೋಡ್ತಾ ಇದ್ವಿ. ನಮ್ಮ ಜೊತೆ ಇವತ್ತೇ ಗಾಡಿ ಓನರ್ ಇದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ನಿನಾದ್ ಅಂತ. ನಾನು ಈ ಸ್ಕೋಡಾ ಕೈಲ್ಯಾಕನ್ನು ಫೆಬ್ರವರಿ ಎಂಡಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು 2 ತಿಂಗಳಿಂದ ಓಡಿಸ್ತಾ ಇದ್ದೇನೆ. ಹೈವೇ, ಸಿಟಿ ಮತ್ತು ಹಿಲ್ಲಿ ಕಂಡೀಷನ್ಸ್ ಕೂಡ. ಈ ಗಾಡಿ ಒಂದು ಸರ್ವಿಸ್ ಆಗಿದೆ ಮತ್ತು 3100 ಕಿಲೋಮೀಟ್ರ್ ಓಡಿಸಾದ್ಮೇಲೆ ನನ್ನ ಅನಿಸಿಕೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಂಜಿನ್ ಬಗ್ಗೆ ಹೇಳೋದಾದರೆ ಇದು 1 ಲೀಟರ್ ಟರ್ಬೋ ಎಂಜಿನ್ನು. ಇದು ವೋಕ್ಸ್ವ್ಯಾಗನ್ ಮತ್ತು ಸ್ಕೋಡಾ ಶೇರ್ಡ್ ಪ್ಲ್ಯಾಟ್ಫಾರ್ಮು ಮತ್ತು ಕುಶಾಕ್, ಸ್ಲಾವಿಯಾ, ವೋಕ್ಸ್ವ್ಯಾಗನ್ ವರ್ಟಿಸ್ ಅದರಲ್ಲಿ ಬರೋದು ಸೇಮ್ 1 ಲೀಟರ್ ಎಂಜಿನ್. ಇದು 1 ಲೀಟರ್ ಎಂಜಿನ್ ಆದ್ರೂ ಇದರದ್ದು ಪವರ್ ತುಂಬ ಚೆನ್ನಾಗಿದೆ. ಇದು 115 ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಟರ್ಬೋ ಎಂಜಿನ್ ಆಗಿರೋದ್ರಿಂದ ಲೋ ಎಂಡಲ್ಲಿ ಸ್ವಲ್ಪ ಲ್ಯಾಗಿ ಫೀಲ್ ಆಗುತ್ತೆ. ಆದರೆ ಒಂದು ಸತಿ ಟರ್ಬೋ ಯಾವ ಕಿಕ್ಕಿನ್ ಆಗುತ್ತೋ ಅಂದರೆ ಹೆಚ್ಚು ಕಮ್ಮಿ 1800 RPM ಅಲ್ಲಿ ಅದ್ರ ಮೇಲೆ ಪವರ್ ತುಂಬ ಚೆನ್ನಾಗಿದೆ. ಇದು ರೆವ್ ಕೂಡ ತುಂಬ ಚೆನ್ನಾಗಾಗುತ್ತೆ. 2000ದಿಂದ ಒಂದು ಹೆಚ್ಚು ಕಮ್ಮಿ 5500 RPM ವರೆಗೆ ಹೋಗ್ತೀವೋ ಅವಾಗ ಪವರ್ ತುಂಬ ಚೆನ್ನಾಗಿದೆ. ಸೊ ಈ ಕಾರಲ್ಲಿ ಇರೋದು ನಾ ತೊಗೊಂಡಿದ್ದು ಆಟೋಮೆಟಿಕ್ಕು. ಇದರಲ್ಲಿ ಬಂದಿರೋದು 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮೆಟಿಕ್. ಶಿಫ್ಟ್ ಆಗೋವಾಗ ತುಂಬ ಸ್ಮೂತಾಗಿದೆ. ಬೇರೆ ಕಾರ್ಸಿಗೆ ಕಂಪೇರ್ ಮಾಡೋದಾದರೆ ಇದು ಒನ್ ಆಫ್ ದಿ ಸ್ಮೂತೆಸ್ಟ್ ಎಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಕಾಂಬಿನೇಷನ್ನು. ಸಿಟಿಯಲ್ಲಿ ತುಂಬ ಸ್ಮೂತಾಗಿ ಫೀಲ್ ಆಗುತ್ತೆ. ಈಗ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದರೆ ಅಥವಾ ಲೋ ಸ್ಪೀಡಲ್ಲಿ 6-7 ಕಿಲೋಮೀಟ್ರಲ್ಲಿ ನೀವು ಟ್ರಾಫಿಕಲ್ಲಿ ಹೋಗ್ತಾ ಇದ್ದರೆ ಆವಾಗ ಬರೀ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಮುಂದೆ ಹೋಗ್ಬೋದು. ನಿಮಗೆ ಎಕ್ಸಿಲೇಟರ್ ಕೊಡಬೇಕಂತ ಪ್ರಾಬ್ಲಮ್ ಇಲ್ಲ. ಅಥವಾ ತುಂಬ ಜಾಸ್ತಿ ಮುಂದೆ ಹೋಗೋದು ಅಥವಾ ಹೀಗೆ ಮುಂದೆ ಡಿಪ್ ಆಗೋದು ಅಂತಾರಲ್ಲ, ಆ ಥರ ಪ್ರಾಬ್ಲಮ್ಸ್ ಕೂಡ ಇಲ್ಲ. ಎಂಜಿನ್ನ ಬೇರೆ ಬೇರೆ ಕಂಡೀಷನ್ಸಲ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡುತ್ತೆ. ಈ ಎಂಜಿನ್ ಮತ್ತು ಗೇರ್ ಬಾಕ್ಸ್ ಕಾಂಬಿನೇಷನ್ನು ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಪ್ರೈಸ್ ರೇಂಜಲ್ಲಿ ಸಿಗೋದು ಗುಡ್ ಥಿಂಗ್ ಅಂತ ಹೇಳ್ಬೋದು. ಎಂಜಿನ್ ರಿಫೈನ್ಮೆಂಟ್ ಹೇಳೋದಾದರೆ ತುಂಬ ಚೆನ್ನಾಗಿದೆ. ಲೋ ಎಂಡಲ್ಲಿ ವೆರಿ ಸ್ಮೂತ್. ಹೈ RPMಸಲ್ಲೂ ವೈಬ್ರೇಷನ್ಸ್ ಮತ್ತು ಹಾರ್ಸ್ನೆಸ್ ಏನೂ ಫೀಲ್ ಆಗೋದಿಲ್ಲ. ಕ್ರೂಸ್ ಮಾಡಬೇಕಾದ್ರೆ ಆ್ಯಬ್ಸಲ್ಯೂಟ್ ಸ್ಮೂತ್ ಆಗಿದೆ. ಸ್ಪೋರ್ಟಿಯಾಗಿ ಡ್ರೈವ್ ಮಾಡ್ತಾಯಿದ್ದೀರಾ, ಒಂದು 5000 to 6000 RPM ಅಲ್ಲಿ ಡ್ರೈವ್ ಮಾಡ್ತಾ ಇದ್ರೂ ವೈಬ್ರೇಷನ್ಸ್ ಒಳಗಡೆ ಏನೂ ಫೀಲ್ ಆಗೋದಿಲ್ಲ. ಇದರಲ್ಲಿ ಎಂಜಿನ್ ಟೆಂಪ್ರೇಚರ್ ಅಥವಾ ಹೀಟಿಂಗ್ ಅಂತ ಇಶ್ಯೂಸ್ ಏನಿಲ್ಲ. ಆದರೆ ಇದರದ್ದೊಂದು ಸೈಡ್ ಇಫೆಕ್ಟ್ ಏನಂದರೆ ಎಂಜಿನ್ ಫುಲ್ ಡ್ರೈವ್ ಮಾಡ್ತಾ ಇದ್ದಾಗ ಫುಲ್ ಹಾಟ್ ಕಂಡೀಷನಲ್ಲಿದ್ದಾಗ AC ಸ್ವಲ್ಪ ಡೌನ್ ಆಗುತ್ತೆ. ಸೊ ಇದು 1 ಲೀಟರ್ ಎಂಜಿನ್ ಬಂದುಬಿಟ್ಟು ಇದರಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ ಇದೆ ಈ ಸ್ಕೋಡಾ ವೋಕ್ಸ್ವ್ಯಾಗನ್ ಗಾಡಿಯಲ್ಲಿ. 30 to 35 ಡಿಗ್ರಿಯಲ್ಲಿ ವಿತ್ ಹೆವಿ ಫುಟ್ ಓಡಿಸ್ತಾ ಇದ್ದೀರಾ, ಹೈ RPM ಅಲ್ಲಿ ಓಡಿಸ್ತಾ ಇದ್ದೀರಾ ಅಂದರೆ ಆವಾಗ AC ಡೌನ್ ಆಗೋದು ಫೀಲ್ ಆಗುತ್ತೆ. ಕ್ಯಾಬಿನ್ ಒಳಗಡೆ ಹೀಟ್ ಆಗೋದು ಒಂದು ಸ್ವಲ್ಪ ಗೊತ್ತಾಗುತ್ತೆ. ಇದರಲ್ಲಿ ನಾನು ಲಾಂಗ್ ಟ್ರಿಪ್ಸ್ ಕೂಡ ಮಾಡಿದ್ದೀನಿ. ಹೋಮ್ ಟೌನ್ಗೆ 400 ಕಿಲೋಮೀಟರ್ ಪ್ಲಸ್ ರೌಂಡ್ ಟ್ರಿಪ್ ಮತ್ತು ಬೇರೆ ಬೇರೆ ಟ್ರಿಪ್ಸಲ್ಲಿ 300-350 ಕಿಲೋಮೀಟರ್ಸ್ ಕೂಡ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದ್ದೀನಿ. ಸೊ ಆ ಟೈಮಲ್ಲಿ ಇದರದ್ದು ಕಂಫರ್ಟು ತುಂಬ ಚೆನ್ನಾಗಿದೆ. ಸ್ಮೂತ್ನೆಸ್ ಮತ್ತು ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ. ಸೊ ಒಳಗಡೆ ನಿಮ್ಮ ಕ್ಯಾಬಿನ್ ಒಳಗಡೆ ಫೀಲ್ ಆಗೋದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ವೈಬ್ರೇಷನ್ಸ್ ಇದ್ದರೆ ಅಥವಾ ಸ್ವಲ್ಪ ಹಾರ್ಶ್ನೆಸ್ ಇದ್ರೂ ಸ್ವಲ್ಪ ಟಯರ್ಡ್ನೆಸ್ ಅಂತ ಫೀಲ್ ಆಗುತ್ತೆ.
ಲಾಂಗ್ ಜರ್ನಿ ಎಂಡ್ ಆದಮೇಲೆ ಒಂದು 1 ಅವರಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಇಟ್ ಈಸ್ ವೆಲ್ ಕಂಟೆಂಟ್. ಸೊ ಹಾಗಾಗಿ ಈವನ್ ಆಫ್ಟರ್ ಲಾಂಗ್ ಜರ್ನಿ ನಿಮಗೆ ಟಯರ್ಡ್ನೆಸ್ಸು ಅಥವಾ ಆ ಥರ ಏನೂ ಫೀಲ್ ಆಗೋದಿಲ್ಲ. ಇದರಲ್ಲಿ ಯು ವಿ ಸನ್ಬ್ಲೈಂಡ್ ಏನಿಲ್ಲ. ಸೊ ನೀವು ಡೇ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಅದೊಂದು ಸ್ವಲ್ಪ ನಿಮಗೆ ಯು ವಿ ಹೊಡಿಬೋದು. ಬಟ್ ಇದ್ರೂ ನಥಿಂಗ್ ಟು ಕಂಪ್ಲೇನ್ ಅಬೌಟ್. ಸೀಟಿಂಗ್ ಕಂಫರ್ಟ್ ಬಗ್ಗೆ ಮಾತಾಡೋದಾದರೆ ನಂದು ಒನ್ ಆಫ್ ದ ಕನ್ಸಿಡರೇಷನ್ ಏನಿತ್ತಂದರೆ ಹೈಟ್ ಅಡ್ಜಸ್ಟಬಲ್ ನಂಗೆ ಬೇಕು ಅಂತ. ಸೊ ಇದರಲ್ಲಿ ಹೈಟ್ ಅಡ್ಜಸ್ಟಬಲ್, ರೀಚ್, ಬ್ಯಾಕ್ ರೆಸ್ಟ್ ಎಲ್ಲ ಅಡ್ಜಸ್ಟಬಲ್ ಇದೆ. ಮ್ಯಾನ್ಯುಯಲಿ ಡ್ರೈವರ್ ಸೀಟ್ ಅಡ್ಜಸ್ಟಬಲ್ ಇದೆ, ಈವನ್ ಫಾರ್ ಕ್ಲಾಸಿಕ್ ಪ್ಲಸ್ ವೇರಿಯಂಟ್. ಹೈರ್ ವೇರಿಯಂಟಲ್ಲಿ ನಿಮಗೆ ಪ್ಯಾಸೆಂಜರ್ ಸೀಟ್ ಕೂಡ ಹೈಟ್ ಅಡ್ಜಸ್ಟಬಲ್ ಇದೆ. ಇದರಲ್ಲಿ ಕಂಫರ್ಟ್ ತುಂಬ ಚೆನ್ನಾಗಿದೆ, ಲಂಬಾರ್ ಸಪೋರ್ಟು ಚೆನ್ನಾಗಿದೆ, ಫೀಸ್ ಲೆಕ್ಕ ಬಕೆಟ್ ಸೀಟ್, ಕಾರ್ನರಲ್ಲಿ ಸ್ವಲ್ಪ ಹೆವಿ ಟರ್ನ್ ತೊಗೊಂಡ್ರು ಕರೆಕ್ಟಾಗಿ ಹೋಲ್ಡ್ ಮಾಡುತ್ತೆ, ಫರ್ಮ್ ಆಗಿದೆ. ಮತ್ತು ಫ್ಯಾಬ್ರಿಕ್ ಕೂಡ ಇದು ತುಂಬ ಚೆನ್ನಾಗಿದೆ. ಲಾಂಗ್ ಜರ್ನಿಯಲ್ಲಿ ಸ್ವಲ್ಪ ಕೆಲವೊಂದರಲ್ಲಿ ಇನ್ಕಂಫರ್ಟ್ನೆಸ್ ಫೀಲ್ ಆಗ್ಬೋದು, ಆದರೆ ಇದರಲ್ಲಿ ಫ್ಯಾಬ್ರಿಕ್ ಸೀಟು ಮತ್ತು ಫರ್ಮ್ನೆಸ್ ತುಂಬ ಚೆನ್ನಾಗಿದೆ. ಸೊ ಓವರ್ ಆಲ್ ಕಂಫರ್ಟ್ ವೆರಿ ಗುಡ್. ಕಾರ್ನರಿಂಗ್ ಮಾತಾಡೋದಾದರೆ ಇಟ್ ಈಸ್ ಸಿಂಪ್ಲಿ ಅಮೇಝಿಂಗ್. ಸೆಲೆರಿಯೋ, ನೆಕ್ಸಾನ್ 3X, ಟಿಯಾಗೋನು ಸುಮಾರು ಓಡಿಸಿದ್ದೀನಿ. ಸೊ ಇದರಲ್ಲಿ ಕಾರ್ನರಿಂಗ್ ಎಬಿಲಿಟಿ ಸಖತ್ತಾಗಿದೆ. ಒಂದು ಲೈನ್ ಚೂಸ್ ಮಾಡ್ತೀರಾ, ಆ ಲೈನಿಗೆ ಸ್ಟಿಕ್ ಆಗೋದು ತುಂಬ ಈಸಿ. ಅಂಡರ್ ಸ್ಟೇರಿಂಗ್, ಓವರ್ ಸ್ಟೇರಿಂಗ್ ಅನ್ಸೋದೇ ಇಲ್ಲ. ಹೆವಿ ಸ್ಪೀಡ್ ಕ್ಯಾರಿ ಮಾಡ್ಬೋದು ವಿತ್ ಕಾನ್ಫಿಡೆನ್ಸ್. ಐ ಹ್ಯಾವ್ ಡ್ರಿವನ್ ಇನ್ ಮಾವಿನಗುಂಡಿ ರೋಡ್, ಜೋಗ ರೋಡ್ ನೀವು ನೋಡಿದರೆ ಗೊತ್ತಾಗಿರ್ಬೋದು. ಫುಲ್ ಟ್ವಿಸ್ಟೀಸ್, ಫುಲ್ ಯೂ ಟರ್ನ್ಸ್ ಎಲ್ಲ ಇದೆ. ಊಟಿ ರೋಡ್ ಅದರಲ್ಲೆಲ್ಲ ತುಂಬ ಡ್ರೈವ್ ಮಾಡಿದ್ದೀನಿ. ಸೊ ಇದರಲ್ಲಿ ನೀವು ಯಾವ ಲೈನ್ ಹೋಲ್ಡ್ ಮಾಡ್ತೀರಾ ಎಕ್ಸಾಕ್ಟ್ಲಿ ಆ ಲೈನ್ಗೆ ಹೋಗ್ಬೋದು ಮತ್ತು ವಿತ್ ಕಾನ್ಫಿಡೆನ್ಸ್. ಈಗ ಮಿಡ್ ಕಾರ್ನರ್ ಬಂತು ಅಂದ್ರೂ ಬ್ರೇಕ್ ಹಾಕಿದ್ರೆ ಅದೇ ಲೈನಲ್ಲಿ ಹೋಲ್ಡ್ ಆಗಿ ಬ್ರೇಕ್ ಮಾಡ್ಬೋದು. ಸೊ ಆನೆಸ್ಟ್ಲಿ ಹಾಗೆ ಹೇಳೋದಾದರೆ ಇಟ್ಸ್ ಅ ವೆರಿ ಸೇಫ್ ಕಾರ್ ಆಲ್ಸೋ. ಕ್ರೂಸಿಂಗ್ ಬಗ್ಗೆ ಮಾತಾಡಬೇಕಂತಾದರೆ 100-120 ಕಾಮಾಗಿ ಕಂಪೋಸ್ ಆಗಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಕಂಪ್ನಿ ಕ್ಲೇಮ್ ಮಾಡಿರೋ ಟಾಪ್ ಸ್ಪೀಡು 180 ಎಟ್ 4th ಗೇರ್. ಇದರಲ್ಲಿ ನಾನು ಹೋಗಿರೋದು 150. ತುಂಬ ಚೆನ್ನಾಗಿ ಕಂಪೋಸ್ಡ್ ಆಗಿ ಸ್ಟೇಬಲ್ ಆಗಿ ಕಾನ್ಫಿಡೆನ್ಸಲ್ಲಿ ಹೋಗ್ಬೋದು. ಆದರೆ ಇದರ ಸ್ವೀಟ್ ಸ್ಪಾಟ್ ಈಗ ಇಂಡಿಯನ್ ಕಂಡೀಷನ್ಸ್ ನೋಡಿದ್ರೆ ಇದರಲ್ಲಿ ಹೇಳೋದಾದರೆ 100-120 ಎಟ್ ಸ್ಪೀಡ್ ಲಿಮಿಟ್ ಆರಾಮಾಗಿ ಆಲ್ ಡೇ ಕ್ರೂಸ್ ಮಾಡ್ಬೋದು. ಇದರದ್ದು ಓವರ್ಟೇಕಿಂಗ್ ಎಬಿಲಿಟಿ, ಲೇನ್ ಚೇಂಜಿಂಗ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ಲೋಸ್ ಕಾಲ್ ಇದೆ, ಇವೊಂದು ನೀವು ಓವರ್ಟೇಕ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಪವರ್ 2000 RPM ಪ್ಲಸ್ ತುಂಬ ಚೆನ್ನಾಗಿದೆ ಮತ್ತು ವೆರಿ ಮಚ್ ಕಂಟ್ರೋಲೇಬಲ್. ಮತ್ತು ನೀವು ಹೇಗೆ ಪ್ರಿಡಿಕ್ಟ್ ಮಾಡ್ತೀರೋ ಹಾಗೆ ಬಿಹೇವಿಯರ್ ಇದೆ. ಸೊ ಹೀಗಾಗಿ ಓವರ್ಟೇಕಿಂಗ್ ಮತ್ತು ಹೈವೇಯಲ್ಲಿ ಲೇನ್ ಚೇಂಜ್ ತುಂಬ ಈಸಿಯಾಗಿ ಮಾಡ್ಬೋದು. ಸಸ್ಪೆನ್ಷನ್ ಕಂಪೋಜರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕಾರ್ಸಲ್ಲಿ ಸಸ್ಪೆನ್ಷನ್ ಸಾಫ್ಟ್ ಇರುತ್ತೆ. ಸೊ ಆವಾಗ ನೀವು ಓವರ್ಟೇಕ್ ಮಾಡಬೇಕಾದ್ರೆ ಅಥವಾ ನೀವು ಸಡನ್ನಾಗಿ ಲೇನ್ ಚೇಂಜ್ ಮಾಡಿದ್ರೆ ಅಂದರೆ ಆವಾಗ ಕಂಪೋಜರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಇದರಲ್ಲಿ ಕಂಫರ್ಟು ಇದೆ, ಸಸ್ಪೆನ್ಷನ್ ಟ್ಯೂನಿಂಗ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಪವರ್ ಟು ವೇಟ್ ರೇಷಿಯೋ ನೋಡ್ಬೇಕಂತಾದರೆ ಆನ್ ಪೇಪರ್ ನಿಮಗೆ ಹಾಗೆ ತುಂಬ ಚೆನ್ನಾಗಿ ಅನಿಸಲ್ಲ. ಬಟ್ ಇದ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದ್ರೆ ಇಟ್ಸ್ ಆಸಮ್. ಯಾಕಂದರೆ ಹಿಲ್ಲಿ ಏರಿಯಾಸಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಇದರದ್ದು 2000+ RPM ಅಲ್ಲಿ ಪಿಕಪ್ಪು ತುಂಬ ಚೆನ್ನಾಗಿದೆ. ಈವನ್ ದೋ ಇಟ್ ಈಸ್ 1 ಲೀಟರ್, ಇದರದ್ದು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎಂಜಿನ್ ಹೇಗಿದೆ ಅಂದರೆ ನೀವು ಎಲ್ಲ ಡ್ರೈವಿಂಗ್ ಕಂಡೀಷನ್ಗೆ ಸೂಟ್ ಆಗ್ಬೋದು. ನೀವು ಹಿಲ್ಲಿ ಏರಿಯಾಲಿ ಅಪ್ ಹಿಲ್ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಂದರೆ 2000+ RPM ಅಲ್ಲಿ ನೀವು ಮೇಂಟೈನ್ ಮಾಡಿದ್ರೆ ವಿತ್ ಈಸ್ ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಎಂಥೂಸಿಯಾಸ್ಟಿಕ್ ಹೋಗ್ತೀರಾ, ಅಲ್ಲಿ ಓವರ್ಟೇಕ್ ಮಾಡಬೇಕಂತಾದರೆ ನಿಮಗೆ ಕ್ವಿಕ್ ಪವರ್ ಡೆಲಿವರಿ ಸಿಗತ್ತೆ. 5 ಜನ ಕೂತ್ಕೊಂಡಿದ್ರೂ ನೀವು ಆರಾಮಾಗಿ ಅಪ್ ಹಿಲ್ ಡೌನ್ ಹಿಲ್ ಟ್ರಾವೆಲ್ ಮಾಡ್ಬೋದು. ಇದರ ಬ್ರೇಕ್ ಕೂಡ ಕನ್ಸಿಸ್ಟೆಂಟ್ ಆಗಿದೆ. ಸೊ ಡೌನ್ ಹಿಲ್ಲಲ್ಲಿ ಬರೋದಾದರೆ ನಿಮಗೆ ಸ್ವಲ್ಪ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಬ್ರೇಕ್ ಹಾಕಬೇಕಂದ್ರೂ ಕಂಪೋಸ್ಡ್ ಆಗಿರುತ್ತೆ. ಓವರ್ ಆಲ್ ನಿಮಗೆ ಪವರ್ ಟು ವೇಟ್ ರೇಷಿಯೋ ಮತ್ತು ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂತಾದರೆ ಇಟ್ಸ್ ವೆರಿ ಗುಡ್. ಸ್ಟೇರಿಂಗ್ಗೆ ರೀಚ್ ಮತ್ತು ರೇಕ್ ಎರಡೂ ಅಡ್ಜಸ್ಟೇಬಲ್ ಇದೆ. ಸೊ ಡ್ರೈವಿಂಗಿಗೆ ನೀವು ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋತೀರಾ ಅಂದರೆ ನೀವು ಹೇಗೆ ಬೇಕೋ ಹಾಗೆ ಸೆಟಪ್ ಮಾಡ್ಕೋಬೋದು. ಇದರದ್ದು ಮ್ಯಾನ್ಯುಯಲಿ ಅಡ್ಜಸ್ಟೇಬಲ್, ಹೈಟ್ ಅಡ್ಜಸ್ಟ್ ಇದೆ. ಸೊ ಮುಂದೆ ಹಿಂದೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಟ್ ಈಸ್ ಆಲ್ ಮ್ಯಾನ್ಯುಯಲ್. ನೀವು ಹೈವೇದಲ್ಲಿ ಹೋಗ್ತಾ ಇದ್ದೀರಾ, ನೀವು ಫುಲ್ ಕೆಳಗಡೆ ಕೂತ್ಕೊಂಡು ಡ್ರೈವ್ ಮಾಡ್ಕೋಬೇಕಂದ್ರೆ ಅಕಾರ್ಡಿಂಗ್ಲಿ ಸೆಟ್ ಮಾಡ್ಕೋಬೋದು. ಸಿಟಿಯಲ್ಲಿ
ನಿಮಗೆ ತುಂಬ ಚೆನ್ನಾಗಿ ಸೈಡಿಗಿರೋದೆಲ್ಲ ಕಾಣಿಸ್ಬೇಕು ಅಂದರೆ ಹೈಟಾಗಿರೋ ಆ ಪೊಸಿಷನ್ ಕೂಡ ಆರಾಮಾಗಿ ಸೆಟ್ ಮಾಡ್ಕೋಬೋದು. ಸೊ ಅರ್ಬನ್ ಮತ್ತು ಹೈವೇ ಪರ್ಫಾರ್ಮೆನ್ಸ್ ಓವರಾಲ್ ರೇಟಿಂಗ್ ಹೇಳ್ಬೇಕಂದ್ರೆ 10/10. ಸಿಟಿಯಲ್ಲಿ ತೊಗೊಳೋಣ, ಬಂಪರ್ ಟು ಬಂಪರ್ ಟ್ರಾಫಿಕ್ ಇದೆ ಅಥವಾ ಮೂವಿಂಗ್ ಟ್ರಾಫಿಕ್ ಕೂಡ ಇದೆ, ಲೆಟ್ಸ್ ಸೇ ರಿಂಗ್ ರೋಡ್ ಆ ಥರ. ಸೊ ಅದರಲ್ಲೂ ನಿಮಗೆ ಪಿಕಪ್ಪು ಚೆನ್ನಾಗಿದೆ, ಹ್ಯಾಂಡ್ಲಿಂಗು ಚೆನ್ನಾಗಿದೆ, ಆರಾಮಾಗಿ ಓಡಿಸ್ತೀರಾ ಅಂದರೆ ಆರಾಮಾಗಿ ಹೋಗುತ್ತೆ, ನಿಮ್ಮ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಸ್ಪೀಡಾಗಿ ಹೋಗಬೇಕು, ಸ್ವಲ್ಪ ಎಂಥೂಸಿಯಾಸ್ಟಾಗಿ ಓಡಿಸ್ಬೇಕು ಅಂದ್ರೂ ಹೆವಿ ಫರ್ಮ್ ಆಗಿದೆ. ನೀವು ಸಡನ್ನಾಗಿ ಟರ್ನ್ ತೊಗೊಂಡ್ರೂ ವೆರಿ ಕಂಪೋಸ್ಡ್ ಮ್ಯಾನರಲ್ಲಿ ಹೋಗುತ್ತೆ. ಸೊ ಸಿಟಿಯಲ್ಲಿ ನಿಮಗೆ ಹೇಗೆ ಡ್ರೈವ್ ಮಾಡಿದ್ರೂ ನಿಮ್ಗೆ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಓವರಾಲ್ ವೆರಿ ಗುಡ್. ಹೈವೇಗೆ ಬಂದರೆ ನೀವು ಕ್ರೂಸ್ ಮಾಡ್ತೀರಾ 80, 100, 120 ಅಂದ್ರೂ ಅಷ್ಟು ಫೀಲ್ ಆಗಲ್ಲ. 80ಯಲ್ಲಿ ಇದ್ದೀರಾ ಅಂದರೆ ಹೆಚ್ಚು ಕಮ್ಮಿ 50, 60 ಹೋಗ್ತಾ ಇದ್ದೀವೇನೋ ಅನಿಸುತ್ತೆ. ಸೊ ಹೈವೇಯಲ್ಲಿ ಕಂಪೋಜರ್, ಕಾಮ್ನೆಸ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಅನ್ಇವನ್ ರೋಡ್ಸ್ ಇದೆ, ಸ್ವಲ್ಪ ಸ್ಮೂತ್ ಸರ್ಫೇಸ್ ಇಲ್ಲ. ಈಗ ಕೆಲವೊಂದು ಕಡೆ ಸಿಮೆಂಟ್ ರೋಡಲ್ಲಿ ಹೈಟ್ ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ. ಹಾಗಿದ್ರೂ ಇದರ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಕಂಟೈನ್ ಮಾಡುತ್ತೆ ಆ ಲೆವೆಲ್ಸನ್ನು. ಸೊ ಹೈವೇ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಲೆಗ್ ಸ್ಪೇಸ್ ಮತ್ತು ನೀ ರೂಮ್ ಅಂತ ಹೇಳಿದ್ರೆ ಇದು 5-10 ಇರೋರಿಗೆ ಆರಾಮಾಗಿ ಕೂತ್ಕೋಬೋದು. ನೀವು 6 ಮತ್ತು 6ಗಿಂತ ಮೇಲಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಟ್ ಮೋಸ್ಟ್ಲಿ ಎವ್ರೇಜ್ ಪರ್ಸನ್ಸ್ಗೆ ವೆರಿ ಗುಡ್. ಡ್ರೈವರ್ಗೂ ಕೋ ಪ್ಯಾಸೆಂಜರ್ಗೂ. ಸೊ ಕೋ ಪ್ಯಾಸೆಂಜರ್ಗೂ ನೀವು ಈ ರೂಮ್ ಇಸ್ ಅಡಿಕ್ವೇಟ್, ಪ್ಲಸ್ 6 ಅರೌಂಡ್ ಇದ್ದರೆ ಸ್ವಲ್ಪ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಕಡಿಮೆ ಅಂತ ಫೀಲ್ ಆಗ್ಬೋದು. ಬಟ್ ಕಂಫರ್ಟ್ ವೈಸ್ ನೋಡೋದಾದರೆ ಫ್ಯಾಬ್ರಿಕ್ ಕುಷ್ನಿಂಗ್ ಮತ್ತು ಇದು ವೆರಿ ಕಂಫರ್ಟೇಬಲ್, ಫರ್ಮ್ ಆಗಿ ಸೆಟ್ ಆಗಿದೆ. ಸೊ ಲಾಂಗ್ ಜರ್ನಿಯಲ್ಲಿ ನಿಮಗೆ ಬ್ಯಾಕ್ ಪೇನ್ ಅಥವಾ ಈ ಥರ ಏನೂ ಬರಲ್ಲ. ಬಟ್ ಗುಡ್ ಇನಫ್, ಸಾಫ್ಟ್ನೆಸ್ಸು ಕರೆಕ್ಟಾಗಿದೆ. ಸೊ ವೆರಿ ಕಂಫರ್ಟೇಬಲ್. ಟ್ರಾಫಿಕಲ್ಲಿ ರೆಸ್ಪಾನ್ಸಿವ್ನೆಸ್ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಓವರಾಲ್ ಕ್ಯಾರೆಕ್ಟರಿಸ್ಟಿಕ್ ಒಂಥರ ಹ್ಯಾಚ್ ಬ್ಯಾಕ್ ಥರ ಇದೆ. ಇದು ಸ್ವಲ್ಪ ಜಾಕ್ಡ್ ಅಪ್ ಹ್ಯಾಚ್ ಬ್ಯಾಕ್ ಅಂತ ಹೇಳ್ಬೋದು. ಸೊ ನೀವು ಟ್ರಾಫಿಕಲ್ಲಿ ಸಡನ್ನಾಗಿ ಯಾರೋ ಬ್ರೇಕ್ ಹಾಕಿದ್ರು, ಎಮರ್ಜೆನ್ಸಿ ಬ್ರೇಕಿಂಗ್ ಮಾಡಬೇಕಾಯ್ತು ಅಂದ್ರೂ ನೀವು ಆರಾಮಾಗಿ ವೆಲ್ ಕಂಟೈನ್ಡ್ ಆಗಿ ಮಾಡ್ಬೋದು. ಬಾಡಿ ಇಲ್ಲ ಅಂತ ಅಲ್ಲ, ಇದೆ ವೆಲ್ ಕಂಟೈನ್ಡ್. ಸೊ ಹಾಗಾಗಿ ನೀವು ಟ್ರಾಫಿಕಲ್ಲಿ ಯಾರೋ ಬೈಕ್ ಅಡ್ಡ ಬಂದರು ಅಥವಾ ಬೇರೆ ಕಾರ್ ಅಡ್ಡ ಬಂತು ಅಂದ್ರೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ 189 mm. ಕಂಪೇರ್ ಮಾಡಿದ್ರೆ ನಿಮಗೆ 3Xಲ್ಲಿ 190, ನೆಕ್ಸಾನಲ್ಲಿ 200+ ಸಿಗುತ್ತೆ. ಸೊ ನಿಮಗೆ ಎಬಿಲಿಟಿ ವೈಸ್ ನೋಡೋದಾದರೆ 189 ಸಾಕಾಗತ್ತೆ ಆನ್ 99% ಕಂಡೀಷನ್ಸು. ನೀವು ಆಫ್ ರೋಡ್ ಹೋಗ್ತೀರಾ ಅಂದರೆ ಈ ಗಾಡಿ ಅದಕ್ಕಲ್ಲ. ನೀವು ರೋಡಲ್ಲಿ ಆಫ್ ರೋಡ್ ಬಂತು ಅಂತ ಆದರೆ ಇದು ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೆಡ್ಲೈಟ್ ಬಗ್ಗೆ ಹೇಳೋದಾದರೆ DRL ಮತ್ತು ಇಂಡಿಕೇಟರು ಇಲ್ಲೇ ಮೇಲ್ಗಡೆ ಬರುತ್ತೆ. ಇದು ಕೆಳಗಡೆ ಬಂದಿರೋದು ಹೆಡ್ ಲ್ಯಾಂಪು. ಹೆಡ್ಲೈಟಲ್ಲಿ ಇದು ಲೋ ಬೀಮ್ ಬರುತ್ತೆ, ಹೈ ಬೀಮ್ ಕೂಡ ಇದರಲ್ಲೇ ಬರುತ್ತೆ. ಸ್ಪ್ರೆಡ್ಡು ತುಂಬ ಚೆನ್ನಾಗಿದೆ. ಇಲ್ಲಿ ರೋಡ್ಸಲ್ಲಿ ನಾವು ಹೋಗುವಾಗ ಟರ್ನ್ ತೊಗೋಬೇಕಾದ್ರೆ ಅಥವಾ ಸೈಡ್ ಕಾರ್ನರಿಂಗಲ್ಲೆಲ್ಲ ಸರಿಯಾಗಿ ಕಾಣಿಸುತ್ತೆ. ಸ್ಪ್ರೆಡ್ಡು ಚೆನ್ನಾಗಿದೆ, ಥ್ರೋನು ತುಂಬ ಚೆನ್ನಾಗಿದೆ. ಒಂದು 80-100 ಕ್ರೂಸ್ ಮಾಡೋವಾಗಲೂ ಎಟ್ ಎ ಡಿಸ್ಟೆನ್ಸ್ ಕರೆಕ್ಟಾಗಿ ಕಾಣುತ್ತೆ. ಇಟ್ ಕ್ಯಾನ್ ಬಿ ಬೆಟರ್. ಆದರೆ ಈಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ನೈಟಲ್ಲಿ ಲಾಂಗ್ ಜರ್ನೀಸ್ ಕೂಡ ಮಾಡಿದ್ದೀನಿ ಹೈವೇಸಲ್ಲಿ ಅಥವಾ ಸಿಟಿಯಲ್ಲಿ. ಸಿಟಿ ಯೂಸ್ಗೆ ತುಂಬ ಚೆನ್ನಾಗಿದೆ, ಏನೂ ಕಂಪ್ಲೇಂಟ್ ಇಲ್ಲ. ಹೈವೇದಲ್ಲಿ ಥ್ರೋನು ಚೆನ್ನಾಗಿದೆ, ಇಂಟೆನ್ಸಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಎದುರುಗಡೆ ಇರೋರಿಗೆ ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಸ್ಟಿಲ್ ಇದು ಲಾಂಗ್ ಜರ್ನಿ ಮಾಡೋದಾದರೆ ನೈಟಲ್ಲಿ ಹೈ ಸ್ಪೀಡಲ್ಲಿ ಏನೂ ಪ್ರಾಬ್ಲಮ್ ಏನಿಲ್ಲ. ಫಾಗ್ ಕಂಡೀಷನಲ್ಲಿ ನಾನು ಇನ್ನೂ ಓಡಿಸಿಲ್ಲ, ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಐಡಿಯಾ ಇಲ್ಲ. ಈಗ ಸರ್ವಿಸ್ ಬಗ್ಗೆ ಹೇಳೋದಾದರೆ ಫಸ್ಟ್ ಸರ್ವಿಸ್ ಬಂದು 1000 ಕಿಲೋಮೀಟ್ರಿಗೆ ಅಥವಾ 1 ತಿಂಗಳಿಗೆ ಸರ್ವಿಸ್ ಮಾಡಿಸಿದ್ದು ಹುಬ್ಬಳ್ಳಿಯಲ್ಲಿ. ಅದರಲ್ಲಿ ಚೇಂಜಸ್ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾಡ್ತಾರೆ, ಅಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಎಲ್ಲ ಕೂಲೆಂಟು, ಎಂಜಿನ್ ಆಯಿಲ್ ಎಲ್ಲ ಚೆಕ್ ಮಾಡಿ ಲೆವೆಲಿಗೆ ಇದೆಯಾ ಇಲ್ವಾ ಅಂತ ಹೇಳಿ ವಾಷಿಂಗ್ ಮಾಡಿ ಕೊಟ್ಟರು. ಇರೋದು ಕಾಸ್ಟ್ ಬಂದುಬಿಟ್ಟು ಏನೂ ಇಲ್ಲ, 3 ಸರ್ವಿಸ್ ಫ್ರೀ ಆಗಿರುತ್ತೆ ಅಂತ ಹೇಳಿದ್ರು. ಸೆಕೆಂಡ್ ಸರ್ವಿಸು 7500 ಕಿಲೋಮೀಟರ್ಗೆ ಅಥವಾ 6 ಮಂತ್, ಯಾವ್ದು ಮುಂಚೆ ಬರುತ್ತೋ ಅದು. ಥರ್ಡ್ ಸರ್ವಿಸ್ 15000 ಕಿಲೋಮೀಟರ್ಗೆ ಅಥವಾ 1 ವರ್ಷಕ್ಕೆ. ಸರ್ವಿಸ್ ಪ್ಯಾಕೇಜ್ ಅಂದರೆ 4 ವರ್ಷಕ್ಕೆ 40,000 ಬರುತ್ತೆ. ನಾವೇ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ವರ್ಷಕ್ಕೆ ಇರೋ ಸರ್ವಿಸು ಫ್ರೀ ಇರುತ್ತೆ. ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಸರ್ವಿಸ್ ಪೇಯ್ಡ್ ಆಗಿರುತ್ತೆ.
ಇದನ್ನು ಮೂರು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಚ್ಚು ಕಮ್ಮಿ 38,000 ಬರುತ್ತೆ. ಪ್ಯಾಕೇಜ್ ಬೇಕಂತ ಯಾಕೆ ಅಂದರೆ ಈಗ ಪ್ರೈಸ್ ಹೈಕ್ ಆದರೆ ಅಥವಾ ವಾರಂಟಿಲಿ ಯಾವುದು ಇನ್ಕ್ಲೂಡೆಡ್ ಆಗಿಲ್ಲ ಅದನ್ನು ಸರ್ವಿಸಲ್ಲಿ ಮಾಡ್ತಾರೆ ಅಂದರೆ ಅದು ನಮ್ಮ ತಲೆ ಮೇಲೆ ಬರುತ್ತೆ. ಸೊ ಇದನ್ನು ತೊಗೊಂಡ್ರೆ ಅದು ಪೀಸ್ ಆಫ್ ಮೈಂಡ್ ಇರುತ್ತೆ, ಬಟ್ ನಾವೇ ಮಾಡಿಸಿದ್ರೆ ಒಂದು 2,000 ಕಡಿಮೆ ಆಗುತ್ತೆ. ಈಗ ಸರ್ವಿಸ್ ಸೆಂಟರ್ ಅವೈಲೇಬಿಲಿಟಿ ಅಂತ ಹೇಳೋದಾದರೆ ನಂದು ಹೋಮ್ ಟೌನು ಸಿರ್ಸಿ, ನಿಯರೆಸ್ಟ್ ಸರ್ವಿಸ್ ಸ್ಟೇಷನ್ ಅಂದರೆ ಹುಬ್ಬಳ್ಳಿ. ಇದು ಫಸ್ಟ್ ಸರ್ವಿಸ್ ಮಾಡಿಸಿದ್ದು ಹುಬ್ಬಳ್ಳಿಯಲ್ಲಿ. ಬೆಂಗಳೂರಲ್ಲಿ ತುಂಬ ಸರ್ವಿಸ್ ಸೆಂಟರ್ ಅವೈಲೇಬಲ್ ಇದೆ. ಇದು ಫಸ್ಟ್ ಸರ್ವಿಸಲ್ಲಿ ಅಪಾಯಿಂಟ್ಮೆಂಟು ನಾನು ಹುಬ್ಬಳ್ಳಿಯಲ್ಲಿ ತೊಗೊಂಡು ಹೋಗಿದ್ದೆ. ನನಗೆ ಇದೇ ಟೈಮ್ಗೆ ನನಗೆ ಸರ್ವಿಸ್ ಆಗಬೇಕು ಮತ್ತು ಸ್ವಲ್ಪ ಬೇಗ ಆಗಬೇಕು ಅಂತ ಇತ್ತು. ಮುಂಚಿನ ದಿನನೇ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ತುಂಬ ಬೇಗ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು. ಇದರಲ್ಲಿ ಮೇಜರ್ ಅಂತ ಏನಿಲ್ಲ, ವಾಷಿಂಗ್ ಒಂದೇ, ಬಟ್ ಸ್ಟಿಲ್ ಅವರು ಟೈಮನ್ನು ರೆಸ್ಪೆಕ್ಟ್ ಮಾಡಿ ಅಕಾಮಿಡೇಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಂದರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನಂತರ ಹೋಗ್ಬೋದು. ಸರ್ವಿಸ್ ಕ್ವಾಲಿಟಿ ಹೇಳೋದಾದರೆ ನಾನು ಮುಂಚೆ ಗಾಡಿ ತೊಗೋಬೇಕಾದ್ರೆ ರಿಸರ್ಚ್ ಮಾಡಬೇಕಾದ್ರೆ ಬೇರೆ ಬೇರೆ ನೋಡಿದಾಗ ಕಂಪ್ಯಾರಿಟಿವ್ಲಿ ಕೆಲವೊಂದು ಬ್ರ್ಯಾಂಡ್ಸ್ಗೆ ಇದು ಚೆನ್ನಾಗಿದೆ ಅಂತ ಕೇಳ್ಪಟ್ಟು ಡಿಸಿಷನ್ ಪಾಯಿಂಟ್ ಇದು. ನಾನು ಕೇಳಿದ ಪ್ರಕಾರ ಕ್ವಾಲಿಟಿ ಮತ್ತು ಅವೈಲೇಬಿಲಿಟಿ ಮತ್ತು ಕೆಲಸ ಕೂಡ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬೂಟ್ ಬಗ್ಗೆ ಹೇಳೋದಾದರೆ ಕೆಪಾಸಿಟಿ ಇರೋದು 446 ಲೀಟರ್ ಅಪ್ ಟು ಮೆಜರ್ ಟು ರೂಫ್. 4 ಜನ ಇದ್ದೀರಾ, ಅವ್ರು ವಿತ್ ಲಗೇಜ್ ಟ್ರಾವೆಲ್ ಮಾಡೋದಾದರೆ ಎಡಿಕ್ವೇಟ್ ಸ್ಪೇಸ್ ಇದೆ. ಸೊ ಇದನ್ನು ರಿಮೂವ್ ಮಾಡಿ ಇಲ್ಲಿ ಇಡೋಕ್ಕೂ ಸ್ಲಾಟ್ ಇದೆ. ಸೊ ನೀವು ಈಗ ಹಾಕ್ಕೊಂಡು ರೂಫ್ವರೆಗೂ ಇನ್ಕ್ರೀಸ್ ಮಾಡ್ಕೋಬೋದು. ಸೊ 4 ಜನಕ್ಕೆ ಟ್ರಾವೆಲ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಬಿಲ್ಡ್ ಕ್ವಾಲಿಟಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಪೇಂಟ್ ಕ್ವಾಲಿಟಿ, ಥಿಕ್ನೆಸ್ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಡೋರ್ ಕ್ಲೋಸ್ ಮಾಡಿದ್ರೆ ಥರ್ಡ್ ಸೌಂಡ್ ಜರ್ಮನ್ ಬಿಲ್ಡ್ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ. ನೀವು ಯಾವುದೇ ಇಂಡಿಯನ್ ಅಂತ ಕೊರಿಯನ್ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಇದು ಬಿಲ್ಡ್ ಕ್ವಾಲಿಟಿ ಟಾಪ್ ನಾಚ್ ಆಗಿದೆ. ಒಳಗಡೆನೂ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು, ಬಟ್ ಕಾಂಟ್ ಕಂಪ್ಲೇನ್ ಫಾರ್ ಬೇಸ್ ವೇರಿಯಂಟ್. ಸೊ ಈ ವೇರಿಯಂಟ್ ಬಂದುಬಿಟ್ಟು ಕ್ಲಾಸಿಕ್ ಪ್ಲಸ್. ಆಟೋಮೆಟಿಕಲಿ ಇದೇ ಫಸ್ಟ್ ವೇರಿಯಂಟ್ ಸ್ಟಾರ್ಟ್ ಆಗೋದು. ಸೊ ಇದರಲ್ಲಿ ಸನ್ರೂಫ್ ಇದೆ. ಸನ್ರೂಫ್ ಇಲ್ಲದೇ ಇರೋ ಒಂದು ವೇರಿಯಂಟ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ನಾನು ಪರ್ಸ್ನಲಿ ಏನು ಲೈಕ್ ಮಾಡಲ್ಲ, ಸೊ ಅದು ವಿದೌಟ್ ಆಪ್ಷನ್ ತೊಗೋಬೇಕಾಯ್ತು. ಬಟ್ ಇಲ್ಲದೇ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಮ್ಯಾನ್ಯುವಲಲ್ಲಿ ನಿಮಗೆ ಕ್ಲಾಸಿಕ್ ವೇರಿಯಂಟ್ ಬರುತ್ತೆ, ಬಟ್ ಅದರಲ್ಲಿ ತುಂಬ ಫೀಚರ್ಸ್, ಬೇಕಾಗಿರೋ ಫೀಚರ್ಸ್ ಮಿಸ್ಸಿಂಗ್ ಇದೆ. ಈ ಕ್ಲಾಸಿಕ್ ಪ್ಲಸ್ಸಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದೆ. ಓವರ್ ಆಲ್ ಫೀಚರ್ ಲಿಸ್ಟ್ ತುಂಬ ಚೆನ್ನಾಗಿದೆ, ಬಟ್ ಸನ್ರೂಫ್ ಇಲ್ಲಾಗಿದ್ದು ಒಂದು ವೇರಿಯಂಟ್ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಈಗ ಮೈಲೇಜ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒನ್ ಆಫ್ ದ ಕನ್ಸರ್ನಿಂಗ್ ಫ್ಯಾಕ್ಟ್ ನಿಮಗೆ ಇದಾಗ್ಬೋದು. ಸೊ ಸಿಟಿಯಲ್ಲಿ ನನಗೆ ಸಿಕ್ಕಿರೋದು 6 to 8, ಅವ್ರು ಕ್ಲೇಮ್ ಮಾಡೋದು 8 to 9 ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಥ್ರಾಟಲ್ ಕೊಟ್ಟು ಓಡಿಸೋದಾದರೆ 5 to 8 ಕೂಡ ಬಂದಿದೆ ಸಿಟಿಯಲ್ಲಿ. ಹೈವೇಯಲ್ಲಿ ಒಬ್ಬನೇ ಟ್ರಾವೆಲ್ ಮಾಡೋದಾದರೆ 15 ಎಕ್ಸ್ಪೆಕ್ಟ್ ಮಾಡ್ಬೋದು, ಕ್ರೂಸ್ ಮಾಡಿದ್ರೆ ಇದು ಮಾಡಿದ್ರೆ. ಅಥವಾ ಹೆವಿ ಟ್ರಾಫಿಕ್ ಇದೆ, ನೀವು ಓವರ್ಟೇಕ್ ಮಾಡ್ತಾ ಹೋಗ್ತೀರಾ, ಆ ಥರ ಇದ್ದರೆ 11 to 12 ಎಕ್ಸ್ಪೆಕ್ಟ್ ಮಾಡ್ಬೋದು. 4 ಜನ 5 ಜನ ಕೂತಿದ್ದಾರೆ, ಕಾರ್ ಹೆವಿ ಲೋಡೆಡ್ ಇದೆ ಅಂದರೆ 12 ಕಿಲೋಮೀಟರ್ ಇನ್ ಹೈವೇ. ಸೊ ಕಂಪ್ಯಾರಿಟಿವ್ಲಿ ಇದು ಕಡಿಮೆನೇ, ಆದರೆ ಇದು ಒನ್ ಆಫ್ ದ ಫ್ಯಾಕ್ಟ್ ಆಫ್ ಟರ್ಬೋ ಪವರ್ ಎಂಜಿನ್ಸು. ಇವಾಗ ಟರ್ಬೋ ಎಂಜಿನ್ಸಲ್ಲಿ ನೀವು ಥ್ರಾಟಲ್ ಗಟ್ಟಿ ಕೊಟ್ಟು ಓಡಿಸ್ತೀರಾ, ರೆವ್ ಮಾಡ್ತೀರಾ ಅಂತಾದರೆ ಮೈಲೇಜ್ ಕಡಿಮೆನೇ ಬರುತ್ತೆ. ಇದೇ ಸೆಗ್ಮೆಂಟಲ್ಲಿ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮೈಲೇಜ್ ತುಂಬ ಕಡಿಮೆನೇ. ಸೊ ಇದರ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ನಂಬರ್ಸ್ ಇಸ್ 5 star, 42 out of 45, ಬೋತ್ ಫಾರ್ ಅಡಲ್ಟ್ ಆ್ಯಂಡ್ ಚೈಲ್ಡ್ ಆಕ್ಯುಪೆನ್ಸಿ. ಐ ಥಿಂಕ್ 40 ಇದೆ ವಿತ್ ಐಸೋಫಿಕ್ಸ್ ಮೌಂಟ್ ಇದ್ದರೆ. ಬಿಲ್ಡ್ ಕ್ವಾಲಿಟಿಲೂ ಗೊತ್ತಾಗತ್ತೆ. ಬಟ್ ಆನೆಸ್ಟ್ಲಿ ಇವೆಲ್ಲ ಪ್ಯಾಸಿವ್ ಸೇಫ್ಟಿ ರೇಟಿಂಗ್ಸು. ಸೇಫ್ಟಿ ರೇಟಿಂಗ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ನೀವು ಕ್ರ್ಯಾಶ್ ಆದಮೇಲೆ. ಮೇನ್ ಸೇಫ್ಟಿ ಏನಂದರೆ ಆ ಸಿಚುವೇಷನನ್ನು ಅವಾಯ್ಡ್ ಮಾಡೋ ಎಬಿಲಿಟಿ. ಹಾಗೆ ನೋಡೋದಾದರೆ ಇದರ ಹ್ಯಾಂಡ್ಲಿಂಗ್ ಚೆನ್ನಾಗಿದೆ, ಸ್ಟೇರಿಂಗ್ ಚೆನ್ನಾಗಿದೆ, ಬ್ರೇಕ್ ಇಸ್ ಟಾಪ್ ನಾಚ್. ಸೊ ಆ್ಯಕ್ಟಿವ್ ಸೇಫ್ಟಿ ಇದರಲ್ಲಿ ತುಂಬ ಚೆನ್ನಾಗಿದೆ. ESP ಇದೆ, ABS ಇದೆ, ವರ್ಕ್ಸ್ ವೆನ್ ಯು ನೀಡ್ ಇಟ್. ಆ್ಯಕ್ಟಿವ್ ಸೇಫ್ಟಿ ಈಸ್ ವೆರಿ ಗುಡ್, ಪ್ಯಾಸಿವ್ ಸೇಫ್ಟಿ ನಿಮಗೆ ಆಬ್ಸಲ್ಯೂಟ್ಲಿ ವೆರಿ ಗುಡ್. ಈ ಗಾಡಿ ತೊಗೊಳೋಕೆ ರೀಸನ್ನು ವೈ ಐ ಚೂಸ್ ಸ್ಕೈಲ್ಯಾಕ್ ಅಂದರೆ, ನನ್ನ ಬಗ್ಗೆ ಹೇಳೋದಾದರೆ ನಾನು ಸ್ವಲ್ಪ ಎಂಥೂಸಿಯಾಸ್ಟು, ಸ್ವಲ್ಪ ಬಜೆಟ್ ಕೂಡ. ಸೊ ಈ ನನಗೆ ಬಜೆಟ್ ಬೇಕಾಗಿದ್ದು ಅರೌಂಡ್ ಅಂಡರ್ 12 lakh ಮತ್ತು ಆಟೋಮೆಟಿಕ್. ಅಂಡರ್ 12 lakh ಆಟೋಮೆಟಿಕ್ ಮೇಜರ್ಲಿ ಬರೋದು AMTs. ಸೊ ಅದನ್ನು ನಾನು ಅವಾಯ್ಡ್ ಮಾಡೋಣ ಅಂತ ಟ್ರೈ ಮಾಡಿದೆ. ನೆಕ್ಸಾನ್ ಟ್ರೈ ಮಾಡಿದೆ, ಅದರಲ್ಲಿ ಬರೋದು AMT. ಎಂಜಿನ್ ಪವರ್ ತುಂಬ ಚೆನ್ನಾಗಿತ್ತು, ಆಟೋಮೆಟಿಕ್ ಕೂಡ ಓಕೆ. ಬಟ್ ನನ್ನ ಫೀಚರ್ಸ್ ಲಿಸ್ಟಲ್ಲಿ ಎಲ್ಲದೂ ಟಿಕ್ ಆಗಿರಲಿಲ್ಲ. ಆಮೇಲೆ 3XO ಟ್ರೈ ಮಾಡಿದೆ, ಅದೂ ವೆರಿ ಗುಡ್ ಕಾಂಪಿಟೇಟರ್.
ಆದರೆ ಆಟೋಮೆಟಿಕ್ ಬೇಕು ಮತ್ತು ಕ್ರೂಸ್ ಕಂಟ್ರೋಲ್ ಬೇಕು ಅಂದರೆ ನೀವು ಹೈಯರ್ ವೇರಿಯಂಟಿಗೆ ಹೋಗಬೇಕು, ಅದು 14-15-16 ಲ್ಯಾಕ್ ಆಗಿಬಿಡುತ್ತೆ. ಕಂಫರ್ಟಲ್ಲಿ ಮತ್ತು ಹ್ಯಾಂಡ್ಲಿಂಗಲ್ಲಿ ಆಲ್ಮೋಸ್ಟ್ ಆ್ಯಸ್ ಗುಡ್ ಆ್ಯಸ್ ಸ್ಕೈಲ್ಯಾಕ್, ಅದು ಒಂದು ಮೇಜರ್ ಕನ್ಸಿಡರೇಷನ್ ಆಗಿತ್ತು. ಮತ್ತು ಮತ್ತೊಂದು ಸೈಡ್ ಆಫ್ ದ ಸ್ಪೆಕ್ಟ್ರಮ್ ಬಲಿನೋ ಅಥವಾ ಬಲಿನೋ, ಗ್ಲಾನ್ಸಾ, ಫ್ರಾಂಕ್ಸ್, ಟೇಸರ್, ಇದು 4 ಹೆಚ್ಚು ಕಮ್ಮಿ ಒಂದೇ ಕಾರು, ಬೇರೆ ಬೇರೆ ಕಲರಲ್ಲಿ. ಇದನ್ನು ಟ್ರೈ ಮಾಡಿದೆ. ನನಗೆ ಮ್ಯಾನ್ಯುಯಲ್ ತೊಗೊಳ್ಳೋದಾಗಿದ್ರೆ ಐ ವುಡ್ ಹ್ಯಾವ್ 100% ಗಾನ್ ಫಾರ್ ಬಲಿನೋ ಆರ್ ಫ್ರಾಂಕ್ಸ್. ಯಾಕಂದರೆ ಅದರದ್ದು ಸಸ್ಪೆನ್ಷನ್ನು ಮತ್ತು ಟ್ಯೂನಿಂಗ್ ಕೂಡ ತುಂಬ ಚೆನ್ನಾಗಿದೆ, ಮೈಲೇಜು ಚೆನ್ನಾಗಿ ಕೊಡುತ್ತೆ, ಮತ್ತು ಇಟ್ ಈಸ್ ಈಸಿ ಆನ್ ದ ಪಾಕೆಟ್. ಆದರೆ ನನಗೆ ಸ್ವಲ್ಪ ನಂಗೆ ಕನ್ಫ್ಯೂಷನಲ್ಲಿದೆ, ಮ್ಯಾನ್ಯುಯಲ್ ತೊಗೊಳ್ಳೋ ಆಟೋಮೆಟಿಕ್ ತೊಗೊಳ್ಳೋ ಅಂತ. AMT ನಾನು ಟ್ರೈ ಮಾಡಿದೆ, ಇಷ್ಟ ಆಗಿರಲಿಲ್ಲ ಬಿಕಾಸ್ ಆಫ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅದೇನೆಂದರೆ ನಾನು ಸೆಲೇರಿಯೋನ ಹೆಚ್ಚು ಕಮ್ಮಿ ಒಂದು 30-35 ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಿ, ಅರೌಂಡ್ 8 years. ಸೊ ನಾನು AMT ಮೇಜರ್ಲಿ ಅವಾಯ್ಡ್ ಮಾಡ್ತಾ ಇದ್ದೆ. ಸೊ ದ್ಯಾಟ್ ಈಸ್ ದ ಓನ್ಲಿ ರೀಸನ್ ಐ ಸೆಡ್ ನೋ ಟು ಬಲಿನೋ. ಹೀಗಾಗಿ ನನಗೆ ಆಪ್ಷನ್ಸ್ ಇದರಲ್ಲಿ ಏನೇನಿತ್ತು ಅಂದರೆ ಬಲಿನೋ ಮತ್ತು ಟಾಟಾ ನೆಕ್ಸಾನ್ ಮತ್ತು 3XO. ಆಮೇಲೆ ವೆನ್ ಯು ನೋಡಿದೆ ಇಟ್ಸ್ ನಾಟ್ ಸೇಮ್ ಕಾರ್, ಸೊ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಾನು ಆ್ಯಸ್ ಎ ಲೈಕ್ ಸ್ವಲ್ಪ ಎಂಥೂಸಿಯಾಸ್ಟಿಕ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿ ಈ ಕಾರನ್ನು ಚೂಸ್ ಮಾಡಿದ್ದೀನಿ. ಸೊ ಫಾರ್ ಈ ಎಲ್ಲ ರೀಸನ್ಗೂ ನನಗೆ ಕರೆಕ್ಟಾಗಿ ಟಿಕ್ ಮಾರ್ಕ್ ಆಗುತ್ತೆ ಆ್ಯಂಡ್ ಐ ಹ್ಯಾವ್ ಬಿನ್ ವೆರಿ ಹ್ಯಾಪಿ ವಿತ್ ದ ಪರ್ಚೇಸ್. ಓವರ್ ಆಲ್ ರೇಟಿಂಗ್ ಅಂತ ಹೇಳಬೇಕಂದ್ರೆ ಇದು ಔಟ್ ಆಫ್ 10 8 ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 8 ಏನಕ್ಕೆ ಅಂದರೆ ಮೊದಲು ಪಾಸಿಟಿವ್ಸ್ ಕವರ್ ಮಾಡೋಣ. ಪಾಸಿಟಿವ್ಸ್ ಏನಂದರೆ ಇದು ಡ್ರೈವರ್ಸ್ ಕಾರ್. ನೀವು ಡ್ರೈವಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, ನೀವು ಚೆನ್ನಾಗಿ ಎಂಥೂಸಿಯಾಸ್ಟ್ ಇದ್ದೀರಾ ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಕಾರ್ ಇನ್ ದ ಬಜೆಟ್. ಸೊ ಇದರದ್ದು ಮೇಜರ್ ರೀಸನ್ ಏನಂದರೆ ಹ್ಯಾಂಡ್ಲಿಂಗ್. ನೀವು ಯಾವುದೇ ಕಂಡೀಷನ್ ಇರಲಿ, ಯಾವುದೇ ಸ್ಪೀಡ್ ಇರಲಿ, ಆ ಲೋ ಸ್ಪೀಡಲ್ಲೂ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ, ಹೈ ಸ್ಪೀಡಲ್ಲೂ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ. ಅಂದರೆ ಇದರ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಸಾಫ್ಟ್ವೇರ್ ಸೈಡ್ ಇದೆ. ನೀವು 80-90 ನೀವು ಕಾರ್ನರ್ ಟರ್ನ್ ಮಾಡ್ತಾರೆ, ಸ್ವಲ್ಪ ಬಾಡಿ ರೋಲ್ ಇದೆ, ಆದರೆ ಇಟ್ ಈಸ್ ವೆಲ್ ಕಂಟೆಂಟ್. ನಿಮ್ಗೆ ಯಾವಾಗೂ ಒಂಚೂರು ಆ ಕಡೆ ಹೋಗೋದು ಅಥವಾ ಸ್ವಲ್ಪ ಈ ಕಡೆ ಹೋಗೋದು ಅಂತ ಏನು ಫೀಲ್ ಆಗಲ್ಲ. ಸೊ ಆ ಥರ ನೋಡೋದಾದರೆ ದಿಸ್ ಇಸ್ ದಿ ಬೆಸ್ಟ್ ಕಾರ್. ಹೈ ಸ್ಪೀಡ್ ಹೈವೇ ಸ್ಟೆಬಿಲಿಟಿ, ಸ್ಟ್ರೇಟಾಗಿ ಹೋಗ್ತಾರೆ ಅಂದರೆ ತುಂಬ ಚೆನ್ನಾಗಿದೆ. ಲೋ ಸ್ಪೀಡಲ್ಲಿ ಕನ್ವೀನಿಯೆಂಟ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಬಂಪ್ಸು, ರಫ್ ರೋಡ್ ಇದೆ, ಈಗ ಇಂಡಿಯನ್ ಕಂಡೀಷನ್ಸ್ ಗೊತ್ತೇ ಇದೆ ಇಲ್ಲ ನಿಮಗೆ. ಸೊ ಈ ಥರ ರಫ್ ರೋಡ್ಸಲ್ಲಿ ಹೊಂಡಾ ಇದ್ದರೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡುತ್ತೆ ಇದು. ಸೊ ಲೋ ಸ್ಪೀಡಲ್ಲೂ ಸಾಫ್ಟ್, ಚೆನ್ನಾಗಿ ಕಂಫರ್ಟೇಬಲ್ ಅನಿಸುತ್ತೆ. ಸೊ ದಿಸ್ ಇಸ್ ದಿ ಮೇಜರ್ ರೀಸನ್ ಟು ಗಿವ್ ದ್ಯಾಟ್ ಓವರ್ ಆಲ್ ರೇಟಿಂಗ್. ಆ 2 ಪಾಯಿಂಟ್ ಡಿಡಕ್ಷನ್ ಏನಕ್ಕೆ ಅಂದರೆ ಮೈಲೇಜ್ ಮತ್ತು AC. ಸೊ AC ಇದು 1 ಲೀಟರ್ ಎಂಜಿನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇದು ಹಾಟ್ ಸಮ್ಮರ್ ಕಂಡೀಷನ್ಸಲ್ಲಿ ನಿಮಗೆ ಚೆನ್ನಾಗಿ ಕೂಲ್ ಮಾಡಲ್ಲ ಕಂಪೇರ್ ಟು ಹ್ಯುಂಡೈ, ಕಿಯಾ ಆ್ಯಂಡ್ ಸೊ ಟಾಟಾ. ಸೊ ಇದರಲ್ಲಿ ನಿಮಗೆ ಫುಲ್ ಹಾಟ್ ಆಗಿದೆ ಅಂದರೆ ನಿಮಗೆ ಒಂದು ಸ್ವಲ್ಪ ಹೀಟ್ ಫೀಲ್ ಆಗುತ್ತೆ. ಮತ್ತು ಮೈಲೇಜ್ ಕೂಡ ಇಟ್ ಕ್ಯಾನ್ ಬಿ ಬೆಟರ್ ಇಫ್ ದೇರ್ ಎಕಾನಮಿ ಮೋಡ್. ಇದರಲ್ಲಿ 2 ಡ್ರೈವ್ ಮೋಡ್ ಇದೆ, ಡ್ರೈವ್ ಮೋಡ್ ಮತ್ತು ಸ್ಪೋರ್ಟ್ ಮೋಡ್. ಇದು ಎರಡರಲ್ಲೂ ನೀವು ಹೆವಿ ಥ್ರಾಟಲ್ ಕೊಟ್ಟರೆ ತುಂಬ ಕಡಿಮೆ ಬರುತ್ತೆ ಮೈಲೇಜು, ಆದರೆ ಮೇ ಬಿ ದಿಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಸೊ ಓವರ್ ಆಲ್ 8 ಔಟ್ ಆಫ್ 10 ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಹೇಳಬೇಕಂದ್ರೆ AC ಮತ್ತು ಮೈಲೇಜ್ ಮತ್ತು ಕ್ಯಾಬಿನ್ ಎಕ್ಸ್ಪೀರಿಯನ್ಸ್. ಸ್ಕೋಡಾ ಸ್ಟ್ಯಾಂಡರ್ಡ್ ಪ್ರಕಾರ ಇದನ್ನು ರೇಸ್ ಮಾಡಬೇಕು, ಮತ್ತು ಆ್ಯಸ್ ಇಂಡಿಯನ್ ಕಾಮನ್ ಕಾರ್ ಇದು ಇನ್ನೂ ಇಂಪ್ರೂವ್ ಆಗಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಲೇಜ್ ಇದು ಡಿಪೆಂಡ್ಸ್ ಆನ್ ಆಡಿಯನ್ಸ್, ತುಂಬ ಕಡಿಮೆ ಕೊಡುತ್ತೆ ಇಫ್ ಯು ಹ್ಯಾವ್ ಹೆವಿ ಫುಟ್, ಬಟ್ ಇಟ್ಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ವಿಚ್ ಕ್ಯಾನ್ ಬಿ ಇಂಪ್ರೂವ್ಡ್. ಮತ್ತು ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಇದು ಲೋವರ್ ವೇರಿಯಂಟು. ಸ್ಟಿಲ್ ಇದರಲ್ಲಿ ನನಗೆ ಬೇಕಾಗಿರೋ ಎಲ್ಲ ಫೀಚರ್ಸ್ ಇದೆ, ಬಟ್ ಒಂದು ಕಾಮನ್ ಬಯರ್ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಸ್ಕ್ರೀನ್ ಕೊಡಲ್ಲ. ಕ್ಲಸ್ಟರ್ ಕೂಡ ಅನಲಾಗ್ ಕ್ಲಸ್ಟರ್ ಬರುತ್ತೆ, ನನಗೆ ತುಂಬ ಲೈಕ್ ಆಗುತ್ತೆ. ಬಟ್ ಎವರೇಜ್ ಬಯರ್ಗೆ ಸ್ಕ್ರೀನ್ ಬೇಕಾಗಿರುತ್ತೆ. ನೀವು ಬೇರೆ ಎಲ್ಲ ಕಾಂಪಿಟೇಷನ್ನಲ್ಲೂ ಸ್ಕ್ರೀನ್ ಬರುತ್ತೆ, ಮತ್ತು ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಸೊ ಇದು ಒನ್ ಆಫ್ ದ ವೀಕ್ ಪಾಯಿಂಟ್ ವಿಚ್ ಕ್ಯಾನ್ ಬಿ ಇಂಪ್ರೂವ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರು ಯಾರಿಗೆ ತೊಗೋಬೇಕು ಅಂತ ಹೇಳೋದಾದರೆ ಮೇ ಬಿ ಎಂಥೂಸಿಯಾಸ್ಟ್ ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. ಓಡೋದು ಚೆನ್ನಾಗಿ ಓಡುತ್ತೆ, ಕಂಫರ್ಟು ಚೆನ್ನಾಗಿದೆ. ಸೊ ಸರ್ವಿಸ್ ಇದನ್ನು ಕನ್ಸಿಡರ್ ಮಾಡಿದ್ರೆ ನೀವು ದೊಡ್ಡ ಸಿಟಿಯಲ್ಲಿ ಇರ್ತೀರಾ ಅಥವಾ Tier 2 ಸಿಟಿಯಲ್ಲೂ ಇರ್ತೀರಾ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ರಿಮೋಟ್ ಏರಿಯಾದಲ್ಲಿ ಇರ್ತೀರಾ, ನಿಮಗೆ ಸರ್ವಿಸ್ ಸೆಂಟರ್ 100, 200, 300 ಕಿಲೋಮೀಟರ್ ಹೋಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಇದರದ್ದು ಸರ್ವಿಸ್ ಬಂದುಬಿಟ್ಟು ಮೇಜರ್ಲಿ 1 ಇಯರ್ಗೆ.
ಎವ್ರಿ ಸರ್ವಿಸ್ ಇಂಟರ್ವಲ್ ಇರೋದು 1 ಇಯರ್ಗೆ ನಂತರ ಕೂಡ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಮ್ಯಾನೇಜಬಲ್ ಫಾರ್ ಮೀ ಆ್ಯಂಡ್ ಇದು ಒನ್ ಆಫ್ ದ ಕನ್ಸಿಡರೇಷನ್ಸ್ ಆಗ್ಬೋದು ಹೂ ಇಸ್ ಇಟ್ ಫಾರ್ ಅಂತ. ನೋಡಿದ್ರಲ್ಲ, ಇದಷ್ಟೊತ್ತು ನಮಗೆ ನಿನಾದವರು ಈ ಗಾಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಮತ್ತು ಸ್ಕೋಡಾದವರು ಏನು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮತ್ತು ಈ ಗಾಡಿ ಯಾರು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಯಾರಿಗೆ ಇದು ಸೂಟೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.